ಜಾತಿ ಗಣತಿ ಇನ್ನೂ ಬಹಿರಂಗಗೊಂಡಿಲ್ಲ. ನಮಗೆ ಜನಗಣತಿ ನಡೆದಿರ್ತಕ್ಕಂಥದ್ದೇ 2011ರಲ್ಲಿ. 2011ರ ನಂತರ ಕೇಂದ್ರ ಸರ್ಕಾರ ತನ್ನ ನಿಜ ಜವಾಬ್ದಾರಿಯನ್ನು ಮರೆತು ನಿಂತಿರ್ತಕ್ಕಂಥದ್ದು ಜನಗಣತಿ ಮಾಡದೇ ಇರತಕ್ಕಂಥದ್ದು ಅನ್ನೋದನ್ನ ನಾನು ಆರೋಪದ ರೂಪದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷ, ಈ ರಾಷ್ಟ್ರವನ್ನು ನಡೆಸಬೇಕಾದ್ರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮಸ್ಯೆಗಳನ್ನ ಅರ್ಥಕೋಬೇಕಾದ್ರೆ ಜನಗಣತಿ ಅತಿ ಮುಖ್ಯ. ಯತ್ನಾಳ್ ಅವರು ಒಪ್ತೀರ ಅನ್ಕೊಳ್ತೀನಿ ನಾನು. ಯಾವ ಆಧಾರದ ಮೇಲೆ ನಾವು ಕಾರ್ಯಕ್ರಮ ರೂಪಿಸೋದು, ಯಾವ ದತ್ತಾಂಶ ಇಟ್ಕೊಂಡು ನಾವು ಕಾರ್ಯಕ್ರಮ ರೂಪಿಸೋದು? 2011ರಿಂದ 2025 ಆದ್ರೂ ಕೂಡ 14 ವರ್ಷ ಆದ್ರೂ ಕೂಡ ಜನಗಣತಿ ಪ್ರಾರಂಭ ಆಗಿಲ್ವಲ್ಲ. ಅತ್ಯಂತ ಕೆಳವರ್ಗದ ಸಮಾಜದಿಂದ ಬಂದವನು ನಾನು. ನನ್ನ ಹಕ್ಕನ್ನ ಪ್ರಶ್ನೆ ಮಾಡ್ತೀನಿ. ಬಾಬಾ ಸಾಹೇಬರ ಸಿದ್ಧಾಂತವನ್ನ ಕೊಲ್ತಾ ಇರೋರು ಯಾರು? ಸಂವಿಧಾನವನ್ನ ಕಷ್ಟಪುಟ್ಟಿಗೆ ಬೀಸಾಕ್ತಾ ಇರೋರು ಯಾರು? ಬಾಬಾ ಸಾಹೇಬರ ವಿಷಯವನ್ನು ಎತ್ಕೊಂಡು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗೆಲ್ಲಿದೆ? ಕೇಂದ್ರದಲ್ಲಿ ಆಡಳಿತ ನಡೆಸಿರೋರು ಇಲ್ಲಿ, ಇವತ್ತು ವಿರೋಧಿ ಬಣದಲ್ಲಿ ಕೂತಿರ್ತಕ್ಕಂಥ ನಮ್ಮ ಸಹೋದರರಿರಲಿ, ನೀವು ಅರ್ಥ ಮಾಡ್ಕೊಂಡು ಮಾತಾಡಿ. ಯಾಕೆ ನೀವು ಹೇಳಿದ್ರೆ 15 ವರ್ಷ ಹಿಂದಕ್ಕೆ ಕೊಟ್ಟಾಗ್ತಾ ಇದೆ ರಾಜ್ಯ ಅಂತ? ರಾಜ್ಯ ಎಲ್ಲ ಹಿಂದಕ್ಕೆ ಹೋಗ್ತಾ ಇರೋದು. ಹಿಂದುಳಿದವರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು, ಅಲ್ಪಸಂಖ್ಯಾತರು ಹಿಂದಕ್ಕೆ ಹೋಗ್ತಾರೆ. ಯಾಕಂದ್ರೆ ನಿಮ್ಮ ಹತ್ರ ದತ್ತಾಂಶ ತಂದು ಕೊಡಕ್ಕಂತ ಶಕ್ತಿ ಇಲ್ಲ, ಇಚ್ಛಾಶಕ್ತಿನೂ ಇಲ್ಲ. ಆ ಇಚ್ಛಾಶಕ್ತಿ ಕೊರತೆಯಿಂದಾಗಿ ರಾಜ್ಯಗಳು, ರಾಷ್ಟ್ರ ಇವತ್ತು ಯೋಜನೆಗಳನ್ನ ರೂಪಿಸೋದ್ರಲ್ಲಿ ಅತ್ಯಂತ ಅವ್ರ ಇಚ್ಛೆ ಬಂದಂತ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ್ತದೆ. ಸನ್ಮಾನ್ಯ ಅಧ್ಯಕ್ಷ, ಇವತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ 2013ರಿಂದ 2018 ತನಕ ಸಿದ್ದರಾಮಯ್ಯನವರು ಯಾವ ರೀತಿ ಈ ವರ್ಗದ ಕಲ್ಯಾಣವನ್ನ ಕಾಪಾಡಿದ್ರು? ನಮ್ಮ ಅಶ್ವತ್ಥ ನಾರಾಯಣ ಇಲ್ಲೇ ಕೂತವ್ರೆ, ಅವರೇ ಉಪಮುಖ್ಯಮಂತ್ರಿಗಳಿದ್ರು ಹಿಂದಿನ ಸಾಲಲ್ಲಿ. 19ರಿಂದ 23 ತನಕ ಹಿಂದುಳಿದ ವರ್ಗಗಳಿಗೆ ನಿಮ್ ಜವಾಬ್ದಾರಿ ಏನು ಅನ್ನೋದನ್ನ ದಾಖಲೆ ಸಮೇತ ನಾನು ಹೇಳಕ್ಕೆ ಬಯಸ್ತೇನೆ. ಅವತ್ತು ವಿದ್ಯಾರ್ಥಿ ನಿಲಯಗಳ ಸಂಖ್ಯೆ ಮಂಜೂರಾದದ್ದು ಹಿಂದುಳಿದ ವರ್ಗಕ್ಕೆ 2013ರಿಂದ 2018ಕ್ಕೆ 461 ಇದ್ರೆ, ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಬರೀ 6 ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಪ್ರಯೋಜನ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 2013ರಿಂದ 2018 ತನಕ ಎಷ್ಟಿತ್ತು ಅಂದ್ರೆ 46,175 ವಿದ್ಯಾರ್ಥಿಗಳು. ಆದ್ರೆ ತದನಂತರ ಹೆಚ್ಚಾಗಬೇಕದು. ಇವರ 5 ವರ್ಷದಲ್ಲಿ ಏನ್ ನಡೀತು ಅಂತಂದ್ರೆ 35,600 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಆಯ್ತು. ಯಾರು ಇವತ್ತು ಹಿಂದುಳಿದವ್ರ ಪರ? ಅವ್ರ ಶಿಕ್ಷಣಕ್ಕೆ ಯಾರು ಜವಾಬ್ದಾರಿ ಆಗಿದ್ರು? ಇದು ನಂದಲ್ಲ, ಇಲಾಖೆ ದಾಖಲಾತಿ. ಇದರ ನಂತರ ವಸತಿ ನಿಲಯಗಳ ಕಟ್ಟಡ ನಿರ್ಮಾಣ ಸಂಖ್ಯೆ. ಸಭಾಧ್ಯಕ್ಷರೇ, ಏನೊಂದು ನನ್ನ ಸ್ನೇಹಿತರು ನರೇಂದ್ರ ಸ್ವಾಮಿ ಅವರು ವಿದ್ಯಾರ್ಥಿ ನಿಲಯದ ಬಗ್ಗೆ ಹೇಳ್ತಿದ್ದಾರೆ. ನಮ್ಮ ಒಂದು ಸರ್ಕಾರ ಅವಧಿಯಲ್ಲಿ ಕೋವಿಡ್ ಇತ್ತು, ಗೊತ್ತಿರಲಿ. ಕೋವಿಡ್ ಇದ್ರೂ ಸಹ ನಮ್ಮ ಸರ್ಕಾರದ ವಿವಿಧ ವಿದ್ಯಾನಿಲಯಗಳನ್ನು ಸಂಪೂರ್ಣವಾಗಿ ಎಲ್ಲವನ್ನೂ ಹಿಂದುಳಿದ ಇಲಾಖೆಗೆ ವರ್ಗಾಯಿಸುವಂಥದ್ದು ಮಾಡಿದ್ದು, ಸಮಾಜ ಕಲ್ಯಾಣಕ್ಕೆ ವರ್ಗಾಯಿಸುವಂಥದ್ದು ಮಾಡಿ ಒಟ್ಟು ಸಂಖ್ಯೆನಲ್ಲಿ ಮಾತಾಡಲಿ, ಎಷ್ಟು ಸಂಖ್ಯೆಯನ್ನ ಹೆಚ್ಚಳ ಆಗಿರುವಂಥದ್ದನ್ನ ನಿಮ್ಮ ಅವಧಿಗೂ ಸೇರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ನಿಲಯಗಳನ್ನ ಸಂಖ್ಯೆಯನ್ನ ಹೆಚ್ಚಿಸುವಂತ ಕೆಲಸ ನಮ್ಮ ಅವಧಿಯಲ್ಲಿ ಆಗಿದೆ. ಅದಲ್ಲದೆ ವಿದ್ಯಾರ್ಥಿ ನಿಲಯಗಳು ಮೊದಲು ಚಿಕ್ಕ ಪುಟ್ಟ ಕಟ್ತಾ ಇದ್ರಿ, ಮುಂದೆ ಹೇಳ್ತೀನಿ, ಪೂರ್ಣ ಮಾಡಿದ್ರೆ ಮಾಹಿತಿ ಪೂರ್ಣ ಕೊಟ್ಟು ಪೂರ್ತಿಯಾಗಿ ಪೂರ್ಣ ಮಾಡಿದ್ರಿ, ನಾವೆಷ್ಟು ಪೂರ್ಣ ಮಾಡಿದ್ವಿ? ಒಂದ್ ನಿಮಿಷ ಅಲ್ಲ, ಯಾಕೆ ಹೊರಟೋಗುತ್ತೆ? ಅಲ್ಲ ಸರ್ಕಾರ ಉತ್ತರ ಕೊಡ್ತೀರಾ? ಅಲ್ಲ, ಅವಕಾಶ ಅರ್ಧ ಗಂಟೆ ಕೊಟ್ಟಿದ್ದಾರೆ, ನೀವು ಮಧ್ಯೆ 1/4 ಗಂಟೆ ಕಿತ್ತಾಕ್ಬಿಟ್ರೆ ಕಷ್ಟ. ಏನಿಲ್ಲ, ಇನ್ನು ಬಹಳ ವಿಚಾರ ಇದೆ, ಸ್ವಲ್ಪ ಬಿಡಿ. ವಿದ್ಯಾರ್ಥಿ ನಿಲಯಗಳು ಮಾಡ್ತಿಲ್ಲ, ಅಭಿವೃದ್ಧಿ ವಿಚಾರ ಮಾತಾಡ್ತಿದ್ದಾರೆ. ಸರ್ಕಾರದಲ್ಲಿದ್ದಂತ ವಿದ್ಯಾರ್ಥಿ ನಿಲಯಗಳು, ಕಾಲೇಜು, ಕಾಲೇಜುಗಳಲ್ಲಿದ್ದಂತ ವಿದ್ಯಾನಿಲಯಗಳಲ್ಲಿ ದುಡ್ಡು ಕೊಡ್ತೀವಿ, ಅವರು ಅಲ್ಲಿ ವಾಸ ಮಾಡಬೇಕಿತ್ತು. ಸಂಪೂರ್ಣವಾಗಿ ಇದಕ್ಕೆ ಹಸ್ತಾಂತರ ಮಾಡೋ ಮೂಲಕ ನಮ್ಮ ಕಾಲದಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ, ನಿಮ್ಮ ಕಾಂಗ್ರೆಸ್ ಕಾಲದಲ್ಲಿ ಎಷ್ಟು ಖರ್ಚು ಮಾಡಿದ್ದೀವಿ ಅದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿ. ನೀವು ಚಿಕ್ಕದು 50 ಕಟ್ತೀರಿ, ನಾವು 1,000 ಕಟ್ತೀವಿ. ಮಾತಾಡ್ತೀನಿ, ಮುಂದಕ್ಕೆ ಮಾತಾಡ್ತೇನೆ.
ಮಾನ್ಯ ನರೇಂದ್ರ ಸ್ವಾಮಿ ಅವರು ಈಗ ಇಬ್ರು ನನ್ಗೆ ಆಪ್ತರ ತಾನೆ ನೀವು ನನಗೆ ಆಪ್ತರ ಆದ್ಮೇಲೆ ಅವಕಾಶ ಕೊಡ್ತಾನೆ ಪೂರ್ವಕವಾಗಿ ಆತ್ಮೀಯತೆ ಇದ್ದರೆ ಅವಕಾಶ ಕೊಡ್ತಾನೆ ಸುಮ್ಮನೆ ಮಾತಾಡೋಣ ಹಾಸ್ಟೆಲ್ಗಳನ್ನ ಆಗ್ಲೇ ಚೆನ್ನಾಗಿ ಈಡಾದ್ರೆ ಹೇಳ್ತೇನೆ. ಇಲ್ಲ ಏನಿಲ್ಲ ಅಧ್ಯಕ್ಷರೇ, ಹೇಳಿ. ನರೇಂದ್ರ ಸ್ವಾಮಿ ಅವರು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದಾರೆ. ಅವರ ಹಕ್ಕಿದೆ, ಅವ್ರು ಮಾಡಲಿ. ನಾ ಇಷ್ಟೇ ಅವ್ರಿಗೆ ವಿನಂತಿ ಮಾಡ್ಕೋದು, ಏನೋ ಅವ್ರು ಒಂದು ಶಬ್ದ ಉಪಯೋಗ ಮಾಡಿದ್ರು, ಸಂವಿಧಾನವನ್ನು ಕಸದ ಬುಟ್ಟಿಗೆ ಹಾಕಿದಾರಂತ. ಈ ದೇಶದಲ್ಲಿ ಯಾವುದಾದ್ರೂ ಒಬ್ಬ ಪ್ರಧಾನಮಂತ್ರಿ ಶಪಥ ತಗೋಕ್ಕಿಂತ ಮುಂಚೆ ಭಾರತದ ಸಂವಿಧಾನಕ್ಕೆ ತಲೆಗಿಟ್ಟು ನಮಸ್ಕಾರ ಮಾಡಿದಂಥ ಒಬ್ಬ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ನರೇಂದ್ರ ಮೋದಿ ಅವರು. ಈ ಜಗತ್ತಿನ ಯಾವ ಮಾತಾಡೋರು ಬಿಡಿ. ಅದಕ್ಕೆ ನಾನು ನರೇಂದ್ರ ಸ್ವಾಮಿ ಈಗ ದಯವಿಟ್ಟು ನಾವು ಸಂವಿಧಾನ ಬಗ್ಗೆ ಕೂತ್ಕೋಬೇಕು. ನಾವು ಅಷ್ಟೇ ಗೌರವ ಕೊಡ್ತೀವಿ, ನೀವು ಗೌರವ ಕೊಡ್ತೀರಿ. ಆದ್ರೆ ನನಗೆ ಟೈಮ್ ಕಸದ ಬುಟ್ಟಿ ಅನ್ನೋ ವಾಪಸ್ ಅರ್ಧ ಗಂಟೆಗೆ ಸ್ವಲ್ಪ ಇರಿ ದಯವಿಟ್ಟು.